ನಾನು ಯಾರೆಂದು ನೀವೀಗಾಗಲೇ ಊಹಿಸಿರಬಹುದು ಎಂದು ಕೇಳಿದಳ ಹುಡುಗಿ. ನನ್ನ ಊಹೆ ಸರಿ ಇದ್ದರೆ ನೀವು ಮೃದುಳಾ ತಾನೆ ಎಂದಳು ಅರುಂಧತಿ. ಹೌದು, ನಾನು ಮೃದುಳಾ ಶ್ರೀವತ್ಸ. ಆ ಪತ್ರ ಬರೆದದ್ದು ನೀವೇನಾ? ಅದರಲ್ಲಿರುವುದು ಸತ್ಯನಾ? ನಿಮ್ಮ ಹಾಗೂ ಶಿವಾನಂದ್ ನಡುವೆ ಸ್ನೇಹವಿತ್ತೆ. ಆ ಕಾರಣದಿಂದಲೇ ದೀಪಿಕಾ ಹಾಗೂ ಶಿವಾನಂದ್ ನಡುವೆ ಮನಸ್ತಾಪವಾಯಿತೆ. ಹಾಗಾದರೆ ದೀಪಿಕಾಳ ಸಾವು ಅದಕ್ಕೇನು ಕಾರಣ? ಅದು ಸಹಜ ಸಾವೇ? ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದಳು ಅರುಂಧತಿ. ಮನಸ್ಸಲ್ಲಿ ಇಷ್ಟೊಂದು ಪ್ರಶ್ನೆಗಳಿದ್ದರೂ ಶಿವಾನಂದನನ್ನು ಮದುವೆಯಾಗಲು ಹೇಗೆ ಒಪ್ಪಿದಿರಿ ಅರುಂಧತಿ ಎಂದು ಕೇಳಿದಳು ಮೃದುಲಾ. ಅರುಂಧತಿ ಏನೂ ಹೇಳದೆ ಸುಮ್ಮನಾದದ್ದನ್ನು ನೋಡಿ ಮತ್ತೆ ತಾನೇ ಮಾತು ಮುಂದುವರಿಸಿದಳು. ಯಾರಾದರೂ ಬಲವಂತಪಡಿಸಿದರೆ ಆ ಮನೆಯವರು ಏನು ಬೇಕಾದರೂ ಮಾಡುತ್ತಾರೆ ಬಿಡಿ, ಅವರು ಯಾವ ಮಟ್ಟಕ್ಕಾದರೂ ಇಳಿಯುತ್ತಾರೆ ಎಂದಳು. ನಾನು ಯಾಕೆ ಮದುವೆಗೆ ಒಪ್ಪಿದೆ ಎನ್ನುವುದು ನಿಮಗೆ ಬೇಡದ ವಿಷಯ ಮೃದುಳಾ. ಆದರೆ ಆ ಪತ್ರವನ್ನು ನೀವ್ಯಾಕೆ ನನಗೆ ಬರೆದಿರಿ? ಅದರಲ್ಲಿರೋದು ಸತ್ಯನಾ? ದಯವಿಟ್ಟು ತಿಳಿಸಿ ಎಂದಳು ಅರುಂಧತಿ. ತಿಳಿಸುತ್ತೇನೆ, ಅದಕ್ಕೆಂದೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದು. ನಾನಲ್ಲದೆ ಇನ್ಯಾರ ಮೂಲಕವೂ ನಿಮಗೆ ಸತ್ಯದ ಅನಾವರಣವಾಗುವುದಿಲ್ಲ. ಆ ಪತ್ರದಲ್ಲಿರುವುದು ಅರ್ಧ ಸತ್ಯ ಅರುಂಧತಿ. ಅರ್ಧ ಸತ್ಯ ಎಂದರೆ ಪ್ರೀತಿ ಇತ್ತು ಎಂದು ಬರೆದಿದ್ದು ನಾನು ಆ ಪತ್ರದಲ್ಲಿ. ಪ್ರೀತಿ ಇದ್ದದ್ದು ನಿಜ, ಆದರೆ ನನಗೆ ಮಾತ್ರ. ಶಿವಾನಂದನಿಗೆ ನನ್ನ ಮೇಲೆ ಯಾವ ಭಾವನೆಯೂ ಇರಲಿಲ್ಲ, ಕೇವಲ ಸ್ನೇಹವಿತ್ತಷ್ಟೇ. ಮತ್ತೆ ಆ ಪತ್ರದಲ್ಲಿ ಹಾಗೆಲ್ಲ ಬರೆದಿರಿ? ಹೇಳುತ್ತೇನೆ ಅರುಂಧತಿ. ನಾನು ಹಲವು ವರ್ಷಗಳ ಹಿಂದೆ ನಂದನವನ ಎಸ್ಟೇಟಿನಲ್ಲಿ ಕೆಲಸಕ್ಕೆ ಸೇರಿ ಕೆಲವೇ ಸಮಯದಲ್ಲಿ ಅಲ್ಲಿದ್ದವರ ಪ್ರೀತಿ ವಿಶ್ವಾಸವನ್ನೂ ಗಳಿಸಿದೆ. ನನ್ನ ಹಾಗೂ ಶಿವಾನಂದ್ ನಡುವೆ ಒಳ್ಳೆಯ ಸ್ನೇಹವೇ ಬೆಳೆದಿತ್ತು. ಎಸ್ಟೇಟ್ ಕೆಲಸಗಳ ಸಲುವಾಗಿ ಇಬ್ಬರು ಬಹಳಷ್ಟು ಸಮಯ ಜೊತೆಯಾಗಿ ಕಳೆಯುತ್ತಿದ್ದೆವು. ಆ ಸ್ನೇಹ ಸಲಿಗೆ ನನ್ನ ಮನಸ್ಸಲ್ಲಿ ಪ್ರೀತಿಯ ಬೀಜವನ್ನು ಬಿದ್ದಿತು. ನಾನು ಶಿವಾನಂದನನ್ನು ಪ್ರೀತಿಸಲಾರಂಭಿಸಿದೆ. ಆದರೆ ಶಿವಾನಂದ್ ದೀಪಿಕಾಳನ್ನು ಮೆಚ್ಚಿ ಮದುವೆಯಾದ. ದೀಪಿಕಾ ಒಳ್ಳೆಯ ಹುಡುಗಿ, ಎಲ್ಲರೊಂದಿಗೂ ಚೆನ್ನಾಗಿ ಹೊಂದಿಕೊಂಡು ಹೋಗುತ್ತಿದ್ದಳು. ನನ್ನೊಂದಿಗೆ ವಿಶ್ವಾಸದಿಂದಲೇ ಇದ್ದಳು. ನನ್ನ ಪಾಲಿಗೆ ಬಂದಿದ್ದು ಇಷ್ಟು ಎಂದು ನಾನು ನನ್ನ ಪಾಡಿಕಿದ್ದೆ. ಎಲ್ಲವೂ ಸುಂದರವಾಗಿಯೇ ನಡೆಯುತ್ತಿತ್ತು. ಆದರೆ ಅಂದು ಆ ವ್ಯಕ್ತಿ ಆ ಆಮಿಷವನ್ನು ನನಗೆ ಹುಟ್ಟಿರದಿದ್ದರೆ, ಆ ಆಮಿಷಕ್ಕೆ ನಾನು ಬಲಿಯಾಗದೆ ಹೋಗಿರದಿದ್ದರೆ, ಅದಾದ ಮೇಲೆ ಎಲ್ಲವೂ ಬದಲಾಯಿತು. ನಂದನವನ ಎಸ್ಟೇಟಿನಲ್ಲಿ ಸ್ಮಶಾನದ ಛಾಯೆ ಆವರಿಸಿತು. ನೀರವ ಮೌನ ಮನೆ ಮೂಡಿತು. ಶಿವಾನಂದ್ ತನ್ನ ಮಡದಿಯನ್ನು ಕಳೆದುಕೊಂಡ. ಮಕ್ಕಳು ಅನಾಥರಾದರು. ಇದಕ್ಕೆಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಕರಣಳಾದೆ. ಏನು ಹೇಳುತ್ತಿದ್ದೀರಿ ಇಷ್ಟು ಒಗಟಾಗಿ? ನನಗೊಂದು ಅರ್ಥವಾಗಿರಲಿಲ್ಲ. ಯಾರ ವ್ಯಕ್ತಿ? ಯಾವ ಆಮಿಷ? ದಾಮೋದರ್, ಶಿವಾನಂದನ ಅಣ್ಣ, ಅವರೇ ಹೇಳಿದ್ದು. ದೀಪಿಕಾಳ ಮನಸ್ಸಲ್ಲಿ ನನ್ನ ಹಾಗೂ ಶಿವಾನಂದ್ ಬಗ್ಗೆ ಇಲ್ಲ ಸಲ್ಲದ ಅನುಮಾನಗಳನ್ನು ಬಿತ್ತಲು ಇದರಿಂದ ದೀಪಿಕಾ ಶಿವಾನಂದ್ ದೂರವಾಗುತ್ತಾರೆ, ಶಿವಾನಂದ್ ನನಗೆ ಹತ್ತಿರವಾಗುತ್ತಾನೆ ಎನ್ನುವ ಆಮಿಷ ಒಡ್ಡಿದ್ದರು. ನನ್ನ ಮನಸ್ಸಲ್ಲಿ ಶಿವಾನಂದನ ಬಗ್ಗೆ ಸುಪ್ತವಾಗಿ ಉಳಿದಿದ್ದ ಭಾವನೆಗಳು ಮತ್ತೆ ಗರಿ ಬಿಚ್ಚಿ ಕುಣಿಯಲಾರಂಭಿಸಿದವು. ಶಿವಾನಂದ್ ನನ್ನವನಾಗಬೇಕು ಎನ್ನುವ ಹುಚ್ಚು ಆಸೆಯಲ್ಲಿ ದಾಮೋದರ್ ಹೇಳಿದ ಹಾಗೆಲ್ಲ ಮಾಡಿದೆ. ಅವರ ಕೈಗೊಂಬೆಯಾದೆ. ಅದರ ಪರಿಣಾಮ ದೀಪಿಕಾಳ ಸಾವು. ದಾಮೋದರ್ ಯಾಕೆ ಹಾಗೆ ಹೇಳ್ತಾರೆ? ತಮ್ಮ ಸ್ವಂತ ತಮ್ಮನ ಸಂಸಾರವನ್ನು, ಜೀವನವನ್ನು ಅವರು ಯಾಕೆ ಹಾಳು ಮಾಡುತ್ತಾರೆ? ಯಾಕೆಂದರೆ ಶಿವಾನಂದ್ ದಾಮೋದರ್ ಅವರ ಸ್ವಂತ ತಮ್ಮನೇ ಅಲ್ಲ. ಮಾಧವಿಯವರು ದಾಮೋದರ್ ತಂದೆಗೆ ಎರಡನೇ ಹೆಂಡತಿ. ದಾಮೋದರ್ ಅವರ ಮಲತಾಯಿ. ಆ ಎಲ್ಲ ಆಸ್ತಿಯ ನಂದನವನ ಎಸ್ಟೇಟಿನ ಒಡತಿ. ಅಲ್ಲಿನ ಹೆಚ್ಚು ಆಸ್ತಿಪಾತಿಗಳೆಲ್ಲ ಇರುವುದು ಶಿವಾನಂದ್ ಹೆಸರಿನಲ್ಲಿ. ಅದನ್ನು ನೋಡಿಕೊಳ್ಳುತ್ತಿದ್ದು ಮಾತ್ರ ದಾಮೋದರ್. ಶಿವಾನಂದ್ ಅಣ್ಣನನ್ನು ಕಣ್ಣು ಮುಚ್ಚಿ ನಂಬುತ್ತಿದ್ದ. ಮಾಧವಿಯವರು ಕೂಡ. ಮೊದಲಿನಿಂದಲೂ ಶಿವಾನಂದನಿಗೆ ವ್ಯವಹಾರದಲ್ಲಿ ಆಸಕ್ತಿ ಕಡಿಮೆ. ಕಲೆ, ಸಾಹಿತ್ಯ ಇವುಗಳಲ್ಲೇ ಒಲವು. ಹಾಗಾಗಿ ಅವನು ವ್ಯವಹಾರದಲ್ಲಿ ಹೆಚ್ಚು ತಲೆ ಹಾಕುತ್ತಿರಲಿಲ್ಲ. ದಾಮೋದರ್ ದಾರಿ ಇದರಿಂದ ಸುಗಮವಾಗಿತ್ತು. ತಮಗೆ ಬೇಕಾದ ಹಾಗೆ ಅವ್ಯವಹಾರಗಳನ್ನು ಮನಸ್ಸೋ ಇಚ್ಛೆ ಮಾಡುತ್ತಿದ್ದರು. ಆದರೆ ದೀಪಿಕಾ ಬಂದ ಮೇಲೆ ಇವೆಲ್ಲದಕ್ಕೂ ಒಂದೊಂದಾಗಿ ಕಡಿವಾಣ ಬೀಳಲಾರಂಭಿಸಿತು. ಅವಳು ಎಸ್ಟೇಟಿನ ಹಾಗೂ ಇತರ ವ್ಯವಹಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದಳು. ಒಂದೆರಡು ಸಲ ದಾಮೋದರ್ ಅವರು ಮಾಡಿದ ಅವ್ಯವಹಾರವನ್ನು ಹೊರತೆಗೆದಿದ್ದಳು. ಇದು ಕೆಲಸದವರ ಅಚಾತುರ್ಯದಿಂದ ಆಗಿತ್ತು ಎಂದು ದಾಮೋದರ್ ಸಬೂಬು ಹೇಳಿ ಜಾರಿಕೊಂಡಿದ್ದರು. ಮೊದಮೊದಲು ಇದನ್ನು ದೀಪಿಕಾಳು ನಂಬಿದರು. ನಂತರ ಅವಳಿಗೂ ಅನುಮಾನ ಶುರುವಾಗಿತ್ತು. ಎಸ್ಟೇಟ್ ವ್ಯವಹಾರಗಳನ್ನು, ಅಕೌಂಟ್ಸನ್ನು ಒಂದೊಂದಾಗಿಯೇ ತಾನು ವಹಿಸಿಕೊಳ್ಳಲು ಆರಂಭಿಸಿದಳು. ಹೀಗೆ ಮುಂದುವರಿದರೆ ಇದರಿಂದ ತನಗೆ ಕುತ್ತು ಎಂದುಕೊಂಡು ದಾಮೋದರ್ ದೀಪಿಕಾಳ ಗಮನ ಬೇರೆಡೆಗೆ ಹೋಗಬೇಕೆಂದು ನನ್ನ ಹಾಗೂ ಶಿವಾನಂದ್ ಮಧ್ಯೆ ಸಂಬಂಧವಿರುವಂತೆ ಅವಳ ತಲೆಯಲ್ಲಿ ತುಂಬುವಂತೆ ಮಾಡಿದರು. ಇದರಿಂದ ದೀಪಿಕಾ ಶಿವಾನಂದನನ್ನು ಬಿಟ್ಟು ದೂರ ಹೋಗುವಳು, ಅವಳ ಸ್ಥಾನ ನನಗೆ ದೊರೆಯುತ್ತದೆ ಎಂದು ನನ್ನ ತಲೆಯಲ್ಲಿ ತುಂಬಿದರು. ನಾನು ಅವರ ಹೇಳಿದಂತೆಯೇ ಮಾಡಿದೆ. ಶಿವಾನಂದ್ ಹಾಗೂ ದೀಪಿಕಾಳ ನಡುವೆ ಭಿನ್ನಾಭಿಪ್ರಾಯ ತರಿಸುವುದರಲ್ಲಿ ಸಫಲಳಾದೆ. ದೀಪಿಕಾ ಆ ಯೋಚನೆಯಲ್ಲೇ ಇರುತ್ತಿದ್ದಳು ದಿನ. ಬೆಳಗಾದರೆ ಇಬ್ಬರ ನಡುವೆ ವಾಗ್ವಾದ, ಮನಸ್ತಾಪ. ಆದರೆ ಅವರ ಸಂಬಂಧ ಎಷ್ಟು ಗಟ್ಟಿಯಾಗಿತ್ತೆಂದರೆ ಇಷ್ಟೆಲ್ಲ ಆದರೂ ಅವರಿಬ್ಬರು ದೂರವಾಗುವ ನಿರ್ಧಾರವನ್ನು ಮಾತ್ರ ತೆಗೆದುಕೊಳ್ಳಲಿಲ್ಲ. ಅಂದು ನಾನು ದಾಮೋದರ್ ಇದರ ಕುರಿತು ಮಾತನಾಡುತ್ತಿದ್ದನ್ನು ದೀಪಿಕಾ ಕೇಳಿಸಿಕೊಂಡಳು. ಎಸ್ಟೇಟಿನಲ್ಲಿ ಆಗುತ್ತಿರುವ ಅವ್ಯವಹಾರ, ಶಿವಾನಂದನ್ ಬಗ್ಗೆ ಮೂಡಿದ ಕೆಟ್ಟ ಅಭಿಪ್ರಾಯ ಇವೆಲ್ಲದಕ್ಕೂ
ದಾಮೋದರ್ ಕಾರಣವೆಂದು ಇದಕ್ಕೆ ನಾನು ಸಹಾಯ ಮಾಡುತ್ತಿದ್ದೇನೆ ಎಂದು ದೀಪಿಕಾಳಿಗೆ ತಿಳಿಯಿತು. ಇಷ್ಟೆಲ್ಲ ತಿಳಿದ ಮೇಲೆ ಅವರು ಸುಮ್ಮನಿರುತ್ತಾಳೆಯೇ? ಎಲ್ಲವನ್ನೂ ಮಾಧವಿ ಅವರಿಗೆ ಶಿವಾನಂದನಿಗೆ ಹೇಳುವುದಂತೂ ಖಂಡಿತ ಎನ್ನುವ ವಿಷಯ ದಾಮೋದರ್ ಅವರಿಗೂ ತಿಳಿದಿತ್ತು. ಆದರೆ ಅಂದು ಮನೆಯಲ್ಲಿ ಮಾಧವಿಯವರಾಗಲಿ ಇಲ್ಲ ಶಿವಾನಂದನಾಗಲಿ ಇರಲಿಲ್ಲ. ಯಾವುದೋ ಕೆಲಸದ ಮೇಲೆ ಇಬ್ಬರೂ ಹೊರಗೆ ಹೋಗಿದ್ದರು. ದೀಪಿಕಾಳ ದುರದೃಷ್ಟವೋ ಏನೋ ಇಬ್ಬರೂ ಫೋನ್ಗೆ ಸಿಕ್ಕಿರಲಿಲ್ಲ. ಮನೆಯಲ್ಲಿದ್ದದ್ದು ದಾಮೋದರ್, ದೀಪಿಕಾ, ಆ ಪುಟ್ಟ ಮಕ್ಕಳು ಹಾಗೂ ಮನೆ ಕೆಲಸದವರು ಅಷ್ಟೇ. ಅಂದೇ ದಾಮೋದರ್ ಆ ಕೆಟ್ಟ ಯೋಚನೆಯನ್ನು ಹೂಡಿದ್ದರು. ಅಲ್ಲಿಯವರೆಗೂ ದೀಪಿಕಾಳನ್ನು ಹೇಗಾದರೂ ಮನೆಯಿಂದ ಹೊರಗೂಡಿಸಬೇಕು ಎಂದಷ್ಟೇ ಅವರ ತಲೆಯಲ್ಲಿತ್ತು. ಆದರೆ ಇವೆಲ್ಲ ನಡೆದ ಮೇಲೆ ಅವಳನ್ನು ಪ್ರಪಂಚದಿಂದಲೇ ದೂರಾಗಿಸಲು ನಿರ್ಧರಿಸಿದರು. ಇದರ ಬಗ್ಗೆ ನನಗೂ ತಿಳಿದರೂ ನಾನೇನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ನಾನಾಗಲೇ ಅವರ ಆಡಿಸುವ ಕೊಯ್ಕೊಂಬೆಯಾಗಿ ಹೋಗಿದ್ದೆ. ಆ ರಾತ್ರಿ ಅವರೆಂದುಕೊಂಡಂತೆ ಮಾಡಿಯೇ ಬಿಟ್ಟರು. ದೀಪಿಕಾಳ ಉಸಿರುಗಟ್ಟಿಸಿ ಅವಳ ಜೀವವನ್ನು ತೆಗೆದುಕೊಳ್ಳುವುದರಲ್ಲಿ ದಾಮೋದರ್ ಯಶಸ್ವಿಯಾದರು. ಆ ದೊಡ್ಡ ಬಂಗಲೆಯಲ್ಲಿ ಆ ರಾತ್ರಿ ಅವಳ ಕೂಗನ್ನು ಕೇಳುವವರು, ಅವಳಿಗೆ ಸಹಾಯಕ್ಕೆ ಬರುವವರು ಯಾರೂ ಇರಲಿಲ್ಲ. ದೀಪಿಕಾ ತನ್ನ ಕೊನೆಯುಸಿರೆಳೆದಳು. ದಾಮೋದರ ಯೋಚನೆ ಫಲಿಸಿತು. ಅದಾದ ಮೇಲೆ ಒಂದಿಷ್ಟು ಹಣ ಸುರಿದು ಇದು ಹೃದಯಘಾತದಿಂದಾದ ಸಾವು ಎಂದು ಹೇಳಿಸುವುದರಲ್ಲಿಯೂ ದಾಮೋದರ್ ಯಶಸ್ವಿಯಾದರು. ಶಿವಾನಂದ್ ಮಾಧವಿಯವರು ಅದನ್ನೇ ನಂಬಿದರು. ಅದರ ಜೊತೆಗೆ ನನ್ನ ಹಾಗೂ ಶಿವಾನಂದ್ ನಡುವೆ ಏನೋ ಸಂಬಂಧವಿದೆ ಎನ್ನುವ ಸುದ್ದಿಯನ್ನು ಎಲ್ಲೆಡೆ ಹಬ್ಬಿಸಿದರು. ಇದರಿಂದಾಗಿ ಸಹಜವಾಗಿಯೇ ಎಲ್ಲರ ಅನುಮಾನ ಶಿವಾನಂದ್ ಕಡೆಗೆ ತಿರುಗಿತು. ದೀಪಿಕಾಳೆ ಆತ್ಮಹತ್ಯೆ ಮಾಡಿಕೊಂಡಳೇನೋ ಎನ್ನುವ ಮಾತುಗಳು ಹರಿದಾಡಿದವು. ಒಟ್ಟಿನಲ್ಲಿ ಎಲ್ಲೂ ಏನೂ ಅನುಮಾನ ಬರದೆ ತಾವು ಅಂದುಕೊಂಡಿದ್ದನ್ನು ಸಾಧಿಸುವುದರಲ್ಲಿ ದಾಮೋದರ್ ಯಶಸ್ವಿಯಾದರು. ಶಿವಾನಂದ್ ನನ್ನವನಾಗಬೇಕು ಎನ್ನುವ ಆಸೆ ನನ್ನ ಬಂಧನದಲ್ಲಿದ್ದಿದ್ದು ನಿಜ. ಆದರೆ ಒಬ್ಬರ ಸಾವನ್ನು ಬಯಸುವಷ್ಟು ಕ್ರೌರ್ಯ ನನ್ನಲ್ಲೊಂದು ಇರಲಿಲ್ಲ. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಒಂದು ರೀತಿಯಲ್ಲಿ ಅದಕ್ಕೆ ಕಾರಣಳಾದೆ. ಆ ಪಶ್ಚಾತ್ತಾಪ ನನ್ನನ್ನು ಸದಾ ಕಾಡುತ್ತಿತ್ತು. ನಾನು ಇದನ್ನೆಲ್ಲ ಹೊರಗೆ ಬಾಯಿ ಬಿಟ್ಟರೆ ನನಗೂ ಯಾವುದಾದರೊಂದು ಗತಿ ಕಾಣಿಸುತ್ತಾನೆಂದು ನನಗೂ ಹೆದರಿಸಿದ್ದ ದಾಮೋದರ್. ಆದರೆ ನನಗೂ ಆಗಲಿಲ್ಲ. ನಾನು ಮಾಡಿದ ಪಾಪಗಳೇ ಮತ್ತೆ ಮತ್ತೆ ನನ್ನನ್ನು ಕಾಡದಂತೆನಿಸಿತು. ಹಾಗಾಗಿ ನಂದನವನದಿಂದ ದೂರಾದೆ, ಬೇರೆ ಕಡೆ ಕೆಲಸಕ್ಕೆ ಸೇರಿದೆ. ಈಗ ಶಿವಾನಂದ ಇನ್ನೊಂದು ಮದುವೆಯಾಗುವುದು, ನೀವು ಆ ಮನೆಗೆ ಸೊಸೆಯಾಗಿ ಹೋಗುವುದು ಎರಡು ದಾಮೋದರವರಿಗೆ ಇಷ್ಟವಿಲ್ಲ. ಮತ್ತೆ ಹಳೆಯದೆಲ್ಲ ಎಲ್ಲಿ ಮರುಕಳಿಸಿದೆಯೇನೋ ಎಂಬ ಭಯ ಅವರಿಗೆ. ಹಾಗಾಗಿ ನನ್ನ ಹತ್ರ ಆ ಪತ್ರ ಬರೆಸಿ ಹೀಗೆಲ್ಲ ಮಾಡಿದರು. ಅವರು ನನ್ನನ್ನು ಸಂಪರ್ಕಿಸಿ ಹೀಗೆ ಮಾಡಲು ಹೇಳಿದಾಗ ಅವರ ಮಾತಿಗೆ ಎದುರು ಹೇಳಲಾಗದೆ ನಾನು ಆ ಪತ್ರವನ್ನು ಬರೆದೆ. ಆದರೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಲು ನನ್ನ ಮನಸ್ಸಿಗೆ ಒಪ್ಪಲಿಲ್ಲ. ಹಾಗಾಗಿ ಇಂದು ನಿಮ್ಮ ಮುಂದೆ ಬಂದು ಎಲ್ಲವನ್ನೂ ಹೇಳುತ್ತಿದ್ದೇನೆ. ಶಿವಾನಂದ್ ತುಂಬ ಒಳ್ಳೆಯವನು ಅರುಂಧತಿ, ಅವನದ್ದೇನೂ ತಪ್ಪಿಲ್ಲ. ನೀವು ಅವನನ್ನು ನಂಬಿ ಮದುವೆಯಾಗಬಹುದು. ಆದರೆ ದಾಮೋದರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ಅಷ್ಟೇ ಎಂದು ಎಲ್ಲ ಸತ್ಯವನ್ನು ಒಂದೊಂದಾಗಿಯೇ ಬಿಚ್ಚಿಟ್ಟಳು ಮೃದುಳ. ಅರುಂಧತಿಗೆ ಇವೆಲ್ಲವನ್ನೂ ಅರಗಿಸಿಕೊಳ್ಳಲೇ ಒಂದಿಷ್ಟು ಸಮಯ ಬೇಕಾಯಿತು. ಅದು ಸರಿ, ಆದರೆ ಎಲ್ಲ ಸತ್ಯವನ್ನು ಈಗ ನೀವು ನಮಗೆ ಯಾಕೆ ಹೇಳುತ್ತಿದ್ದೀರಿ? ಇವೆಲ್ಲ ಹೊರಗೆ ಬಂದರೆ ದಾಮೋದರಂದು ಹೇಳಿದಂತೆ ನಿಮಗೇನಾದರೂ ತೊಂದರೆ ಮಾಡಬಹುದಲ್ಲವೇ ಎಂದು ಕೇಳಿದ ಅಭಿಲಾಷ್. ನನಗೆ ತೊಂದರೆಯೇ? ಇನ್ನೇನು ತೊಂದರೆ ಮಾಡಲು ಸಾಧ್ಯ? ಇವತ್ತು ನಾಳೆಯ ಈ ಪ್ರಪಂಚವನ್ನು ಬಿಟ್ಟು ಹೋಗುವವಳಿಗೆ, ಅಂದರೆ ವಾಸಿಯೇ ಆಗದ ಕಾಯಿಲೆಗೆ ನನ್ನ ಅಂಟಿಕೊಂಡಿದೆ. ನಾನಿನ್ನು ಹೆಚ್ಚು ದಿನ ಬದುಕುವುದಿಲ್ಲವೆಂದು ಡಾಕ್ಟರೇ ಹೇಳಿದ್ದಾರೆ. ನನ್ನ ಕೃಷಿ ಕಾಯ ನೋಡಿದರೆ ನಿಮಗೆ ಗೊತ್ತಾಗಬಹುದು. ಇಂದೋ ನಾಳೆಯೇ ಸಾಯುವವಳಿಗೆ ದಾಮೋದರ್ ಇನ್ನೇನು ಮಾಡಲು ಸಾಧ್ಯ? ಕರ್ಮ ಯಾರನ್ನೂ ಬಿಡುವುದಿಲ್ಲ. ಅಂದು ಹಾಲಿನಂತಹ ಸಂಸಾರಕ್ಕೆ ಹುಳಿ ಹಿಂಡಿ ನಾನು ಮಾಡಿದ ಅಪರಾಧಕ್ಕೆ ನನಗಿದು ತಕ್ಕ ಶಿಕ್ಷೆಯೇ. ಇದರಿಂದ ನಾನು ಪಡೆದದ್ದಾದರೆ ಏನನ್ನೂ ಇಲ್ಲ. ದೀಪಿಕಾ ದೂರಾದರೂ ಶಿವಾನಂದ್ ನನ್ನನ್ನು ಮಾತ್ರ ಒಪ್ಪಿಕೊಳ್ಳಲಿಲ್ಲ. ನನ್ನ ಪಾಲಿಗೆ ಒಂದಿಷ್ಟು ಪಾಪ ಕರ್ಮ ಬಿಟ್ಟರೆ ಇನ್ನೇನೂ ಸಿಗಲಿಲ್ಲ ಎಂದು ಮೃದುಳಾಳ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ಎದ್ದು ಕಾಣಿಸುತ್ತಿತ್ತು. ಇದೆಲ್ಲ ಹೊರಗೆ ಬರಬೇಕು ಮೃದುಳ. ದೀಪಿಕಳ ಸಾವಿಗೆ ಕಾರಣರಾದ ದಾಮೋದರ್ಗೆ ತಕ್ಕ ಶಿಕ್ಷೆ ಆಗಬೇಕು. ಇದರಿಂದ ದೀಪಿಕಳ ಆತ್ಮಕ್ಕೂ ಶಾಂತಿ ಸಿಗುತ್ತದೆ. ನಿಮ್ಮ ಪ್ರಾಯಶ್ಚಿತ್ತಕ್ಕೂ ಒಂದು ಅರ್ಥ. ಅದಾಗಬೇಕಾದರೆ ನೀವು ನಮಗೆ ಹೇಳುವುದನ್ನೆಲ್ಲ ಶಿವಾನಂದ್ ಮಾಧವಿಯರ ಬಳಿಯೂ ಹೇಳಬೇಕು. ಹೇಳುವಿರಾ? ಕೇಳಿದಳು ಅರುಂಧತಿ. ಶಿವಾನಂದನನ್ನು ಎದುರಿಸುವ ಶಕ್ತಿ ನನಗಿಲ್ಲ ಅರುಂಧತಿ. ಹಾಗೆ ಹೇಳಬೇಡಿ ಮೃದುಲ. ನೀವಲ್ಲದೆ ಇನ್ಯಾರಿಂದಲೂ ಇದನ್ನೆಲ್ಲ ಹೊರತರಲು ಸಾಧ್ಯವಿಲ್ಲ. ದೀಪಿಕಾಳ ಸಾವಿಗೆ ನ್ಯಾಯ ದೊರಕಬೇಕೆಂದರೆ ನೀವು ಇದನ್ನು ಶಿವಾನಂದನ ಬಳಿ ಹೇಳಲೇಬೇಕು. ಪ್ಲೀಸ್ ಎಂದಳು ಅರುಂಧತಿ. ಮೃದುಳಾಳ ಮನಸ್ಸು ಕರಗಲಾರಂಭಿಸಿತು. ಕೊನೆಗೂ ಮೃದುಳಾಳ ಮನವೊಲಿಸಿ ಅವಳನ್ನು ಶಿವಾನಂದನ ಎದುರು ತಂದು ನಿಲ್ಲಿಸುವುದರಲ್ಲಿ ಅರುಂಧತಿ ಯಶಸ್ವಿಯಾದಳು. ಮೃದುಳ ಎಲ್ಲ ವಿಷಯವನ್ನು ಎಳೆಯಾಗಿ ಶಿವಾನಂದ್ ಮಾಧವಿಯರ ಮುಂದೆ ತೆರೆದಿಟ್ಟರು. ಇವೆಲ್ಲವನ್ನು ಕೇಳಿದ ಶಿವಾನಂದನಿಗೆ ಸಿಡಿಲೇ ಬಡದೆಷ್ಟು ಆಘಾತವಾಯಿತು. ನನ್ನ ಅಣ್ಣ, ನನ್ನ ಪ್ರೀತಿ ಅಣ್ಣ ಇಂಥವನೇ. ಶಿವಾನಂದನಿಗೆ ನಂಬಲಾಗಲಿಲ್ಲ. ಅಷ್ಟು ಸುಲಭವಾಗಿ ಶಿವಾನಂದ್ ನಂಬಲು ಇಲ್ಲ. ಒಂದೆರಡು ಸಲ ದೀಪಿಕಾ ಹೇಳಿದ್ದಳು, ಈ ಎಲ್ಲ ವ್ಯವಹಾರವನ್ನು ಭಾವನೆಗೆ ವಹಿಸಿ ನೀವು ಹೀಗೆ ಅವರನ್ನು ನಂಬಿದರೆ ಹೇಗೆ ಎಂದು. ಆದರೆ ನನಗೂ ಅಣ್ಣನ ಮೇಲೆ ಕುರುಡು ನಂಬಿಕೆ. ಅವಳ ಮಾತನ್ನು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಇನ್ನು ದೀಪಿಕಾ ಸಾಯುವ ಹಿಂದಿನ ದಿನ ಸಂಜೆ ತನ್ನ ತಾಯಿಗೆ ಕರೆ ಮಾಡಿ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕೆಂದು ಹೇಳಿದ್ದನ್ನು ಅತ್ತೆ ನನ್ನ ಬಳಿಯೂ ಹೇಳಿದ್ದರು. ಅದೇನೆಂದು ಯೋಚಿಸಿ ನನಗೂ ಸಾಕಾಗಿ ಹೋಗಿತ್ತು. ಅದು ಇದೇ ಇರಬಹುದೇ? ಹೀಗೆಲ್ಲ ಯೋಚಿಸಿದ ಶಿವಾನಂದನಿಗೆ ದಾಮೋದರ ಮೇಲೆ ಅನುಮಾನ ಮೂಡಿತು. ತನ್ನ ಅಣ್ಣ ಕೊಲೆಗಡುಕ ಎನ್ನುವುದು ನಂಬುವುದು ಅವನಿಗೆ ಸುಲಭವಾಗಿರಲಿಲ್ಲ.
ಆದರೆ ಸತ್ಯ ಯಾವಾಗಲೂ ಕಹಿಯಾಗಿ ಇರುತ್ತದೆ. ಇದರ ಅರಿವು ಶಿವಾನಂದನಿಗೂ ಇತ್ತು. ದಾಮೋದರ್ ನನಗೆ ಕರೆ ಮಾಡಿ ಆಡಿದ ಮಾತುಗಳು, ಕಳುಹಿಸಿದ SMS ಗಳು ನನ್ನಲ್ಲಿವೆ. ಅದನ್ನು ನೋಡಿದರೆ ನಿನಗೆ ನಂಬಿಕೆ ಬರಬಹುದು ಶಿವಾನಂದ್. ನಿನ್ನ ಎಸ್ಟೇಟಿನಲ್ಲಿ ಮಿಕ್ಕ ವ್ಯವಹಾರಗಳಲ್ಲಿ ದಾಮೋದರ್ ಎಷ್ಟು ಮೋಸ ಮಾಡಿದ್ದಾರೆ ಎಂದು ವಿಚಾರಿಸಿ ನೋಡು. ಆಗ ನಿನಗೆ ಎಲ್ಲ ತಿಳಿಯುತ್ತದೆ. ನಾನು ಹೇಳುತ್ತಿರುವುದು ಸತ್ಯ. ಇನ್ನು ಕೆಲವೇ ದಿನಗಳಲ್ಲಿ ಇಹಲೋಕ ಯಾತ್ರೆಯನ್ನು ಮುಗಿಸಿ ಕಾಣದ ಲೋಕಕ್ಕೆ ಹೋಗುತ್ತಿರುವೆ ನಾನು. ನಿನಗೆ ಸುಳ್ಳು ಹೇಳಿ ನನಗೇನು ಲಾಭವಿಲ್ಲ. ನನ್ನನ್ನು ನಂಬು ಶಿವಾನಂದ್ ಎಂದು ಮೃದುಳ ಅವೆಲ್ಲವನ್ನು ಶಿವಾನಂದನ ಮುಂದಿಟ್ಟಳು. ಇಷ್ಟೆಲ್ಲ ಹೇಳಿದ ಮೇಲೆ ಅವಳ ಮಾತುಗಳನ್ನು ನಂಬದೆ ಶಿವಾನಂದನಿಗೆ ಬೇರೆ ದಾರಿ ಇರಲಿಲ್ಲ. ನಾನು ಎಂದಿಗೂ ದಾಮೋದರ್ನನ್ನು ಮಲಮಗನಂತೆ ನಡೆಸಿಕೊಳ್ಳಲಿಲ್ಲ. ಆದರೆ ದಾಮೋದರ್ ನನ್ನ ಬೆನ್ನಿಗೆ ಚೂರಿ ಹಾಕಿದ. ಅವನನ್ನು ಸುಮ್ಮನೆ ಬಿಡಬಾರದು. ಶಿವು, ದೀಪಿಕಳ ಸಾವಿನ ಬಗ್ಗೆ ವಿಚಾರಣೆ ಆಗಲೇಬೇಕು. ಆದರೆ ಅವಳ ಸಾವಿಗೆ ವರ್ಷಗಳೇ ಕಳೆದಿವೆ. ಈಗ ನಾವು ಇದರ ಬಗ್ಗೆ ಹೇಗೆ ಮುಂದುವರಿಯಬೇಕು? ಅದರ ಲೀಗಲ್ ಪ್ರೊಸೀಜರ್ಗಳೇನು? ಇದನ್ನೆಲ್ಲ ಕೇಳಲು ನೀನೀಗಲೇ ಲಾಯರ್ಗೆ ಕಾಲ್ ಮಾಡಿ ವಿಚಾರಿಸು ಎಂದ ಮಾಧವಿಯವರ ಮಾತಿಗೆ ತಲೆಯಾಡಿಸಿದ ಶಿವಾನಂದ್. ಅದೇ ಸಮಯಕ್ಕೆ ಮಾಧವಿಯವರ ಫೋನಿಗೆ ಕರೆಯೊಂದು ಬಂದಿತ್ತು. ಫೋನ್ ರಿಸೀವ್ ಮಾಡಿ ಮಾತನಾಡಿದ ಮಾಧವಿ ಅಲ್ಲೇ ಕುಸಿದು ಕೂತರು. ಅಮ್ಮ, ಏನಾಯಿತು? ಯಾರದು ಕಾಲು? ಏನು ವಿಷಯ? ಕೇಳಿದ ಶಿವಾನಂದ್. ದಾಮೋದರ್ ಬೆಂಗಳೂರಿನಿಂದ ಬರುತ್ತಿರುವಾಗ ಅವನ ಕಾರ್ ಅಪಘಾತವಾಯಿತಂತೆ. ಆಸ್ಪತ್ರೆಯಿಂದ ಕಾಲ್ ಬಂದಿತ್ತು. ಸ್ಥಿತಿ ತೀರಾ ಚಿಂತಾಜನಕವಾಗಿದೆಯಂತೆ. ಆದರೆ ಆ ಕಾರಿನಲ್ಲಿ ನಮ್ಮ ರಮ್ಯಾಳು ಇದ್ದಳು ಕಣೋ. ತಾನು ದೊಡ್ಡಪ್ಪನೊಂದಿಗೆ ಹೋಗಿ ಬರುತ್ತೇನೆಂದು ಹಠ ಹಿಡಿದು ದಾಮೋದರ್ನೊಂದಿಗೆ ಹೋಗಿದ್ದಳು. ರಮ್ಯಾ, ಆ ಆಕ್ಸಿಡೆಂಟ್ ಎಂದು ಹೇಳುತ್ತಾ ಜೋರಾಗಿ ಅಳಲಾರಂಭಿಸಿದಳು ಮಾಧವಿ.